ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಬಂದು ಒಂದು ಹೈಲೈಟ್ಸ್ ವಿಡಿಯೋ. ಅಂದರೆ 2025 ಇನ್ನೇನು ಎಂಡ್ ಆಗ್ತಿದೆ. ಸೊ ಓವರಾಲ್ ಆಗಿ ಈ ವರ್ಷದಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಹೋದ ವರ್ಷ ಎಂಡಿಂಗಲ್ಲೇ ನಾನು ಡಿಸೈಡ್ ಮಾಡಿದ್ದೆ, ಎಡಿಟಿಂಗು ಇದೆಲ್ಲ ನಿಲ್ಲಿಸ್ಬೇಕಂದ್ರೆ ಫ್ರೀಲ್ಯಾನ್ಸ್ ಏನು ಮಾಡ್ತಿದ್ದೆ ಅದನ್ನು ನಿಲ್ಲಿಸ್ಬೇಕಂತ ಹೇಳಿಬಿಟ್ಟು. ಸೊ ಟೀಚಿಂಗ್ ಮೇಲೇ ಜಾಸ್ತಿ ಫೋಕಸ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಯಾಕಂದರೆ ನನಗೆ ಹೇಳ್ಕೊಡೋಕ್ಕೆ ಇಷ್ಟ ಎಡಿಟಿಂಗ್ ಮಾಡೋಕ್ಕಿಂತ. ಸೊ ಎಡಿಟಿಂಗ್ ಬಂದು ನಾನು ದುಡಿಬೇಕಂತ ಕಲ್ತಿರೋದು, ಬಟ್ ಅದನ್ನೇ ಕಂಟಿನ್ಯೂಸ್ ಜಾಸ್ತಿ ಮಾಡೋವಾಗ ಸ್ವಲ್ಪ ಸ್ಟ್ರೆಸ್ಫುಲ್ ಆಗುತ್ತೆ, ಇರಿಟೇಷನ್ನು ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಹೇಳ್ಕೊಡೋಕ್ಕಂದ್ರೆ ನನಗೆ ತುಂಬ ಇಷ್ಟ. ಸೊ ಅದರ ಮೇಲೆ ಫೋಕಸ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವರ್ಷ ನಾನು ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇತ್ತು ಹೋದ ವರ್ಷದ್ದು ಅದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಫೋಕಸ್ ಮಾಡಿದೆ. ಫೆಬ್ರವರಿ ಅಥವಾ ಮಾರ್ಚ್ವರೆಗೂ ಒಂದಷ್ಟು ಎಡಿಟಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸಿದೆ. ನನ್ನ ಲಕ್ಕಿಗೆ ಒಂದು ಸೋಷಲ್ ಮೀಡಿಯಾ ಆ್ಯಡ್ ಕ್ಯಾಂಪೇನ್ಸು ಈ ಥರದ್ದು ಒಂದಷ್ಟು ಪೋಸ್ಟ್ ಮಾಡೋಕ್ಕೆ ಕೂಡ ಸಿಕ್ತು. ಸೊ ಅದು ಕೂಡ ಪೆಂಡಿಂಗ್ ಥರ ಇತ್ತು. ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ಸೊ ಅದೊಂದು ಖುಷಿ ವಿಚಾರ. ಐ ಥಿಂಕ್ ಅದ್ರ ಮೇಲೂ ರೀಸೆಂಟಾಗಿ ನನ್ನ ಲಾಸ್ಟ್ ವೀಡಿಯೋ ಅದೇ ಇದ್ದಿದ್ದು ಡಿಸೈನ್ ರಿಲೇಟೆಡ್ನಲ್ಲಿ. ಅದು ಒಂಥರ ಮಜವಾಗಿತ್ತು. ಇದಾದಮೇಲೆ ನೆಕ್ಸ್ಟು ಫಾರ್ಮಿಂಗ್ ಮೇಲೆ ಫೋಕಸ್ ಮಾಡಿದೆ. ಯಾಕಂದರೆ ನಾವು ಇವಾಗೆಲ್ಲ ದುಡಿತಿರೋದು ಕಷ್ಟಪಟ್ಟು, ಮೇಯ್ನಾಗೆ ಊಟಕ್ಕೋಸ್ಕರನೇ ನಾವು ದುಡಿತಿರೋದು. ಸೊ ಹಾಗಾಗಿ ನಮ್ಮ ಆಹಾರಗಳನ್ನ ನಾವೇ ಬೆಳೆಸ್ಕೊಂಡ್ರೆ ಎಷ್ಟೋ ಖರ್ಚು, ಡಿಪೆಂಡೆನ್ಸಿ ಅಂದರೆ ಕೆಲಸದ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಆ ಉದ್ದೇಶದಿಂದ ಫಾರ್ಮಿಂಗ್ ಕಲಿಯೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದು. ಸೊ ಫಾರ್ಮಿಂಗ್ ಕಲಿಯೋಕ್ಕೆ ಹೋದಾಗ ನನಗೆ ಮೇಯ್ನಾಗಿ ಕ್ವಶನ್ ಇದೇನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಕೆಮಿಕಲ್ ಇಲ್ಲದೆ ಬೆಳ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅಥವಾ ಇಷ್ಟು ಯೂರಿಯಾ ಹಾಕಬೇಕು ಅಥವಾ ಇಷ್ಟು ಪೊಟ್ಯಾಶ್ ಹಾಕಬೇಕು, ನೈಟ್ರೋಜನ್ ಇಷ್ಟು ಬೇಕು ಆವಾಗಲೇ ಬೆಳೆಯೋದು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಕೇಳಿದಾಗ ನನಗೆ ಫಸ್ಟು ಕ್ವಶನ್ ಬಂದಿದ್ದು, ಮನುಷ್ರಿಗೆ ಹೇಗೆ ಗೊತ್ತು ಅಂದರೆ ಇಷ್ಟಿಷ್ಟೇ ಹಾಕಿದ್ರೇ ಬರೋದು ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದರೆ ಕಾಡಲ್ಲೆಲ್ಲ ನಾವು ನೋಡಿದಾಗ ನಾರ್ಮಲ್ ನೇಚರ್ನಲ್ಲಿ ನಾವು ಸಿಗೋದನ್ನು ನಾವು ಇವಾಗ ಮತ್ತೆ ಬೆಳೆಸ್ತಾ ಇರೋದು. ಸೊ ನೇಚರಲ್ಲಿ ನಾರ್ಮಲಾಗೆ ಎಲ್ಲ ಅದಾಗದೇ ಬಂದಿದೆ. ಸೊ ಮನುಷ್ಯರು ಹೇಗೆ ಡಿಸೈಡ್ ಮಾಡ್ತಾರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದು, ಓಕೆ ನಾನು ಫಾರ್ಮಿಂಗ್ ಕಲಿಬೇಕಂದ್ರೆ ಹೇಗೆ ನಾರ್ಮಲಾಗೆ ನ್ಯಾಚುರಲ್ಲಾಗೆ ಕಾಡಿನಲ್ಲಿ ಎಲ್ಲ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕಲಿಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಅದನ್ನು ಹುಡುಕ್ತಾ ಹೋಗುವಾಗ ನನಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಗೊತ್ತಾಯಿತು. ನಾರಾಯಣ್ ರೆಡ್ಡಿ ಅಂತಿದ್ದಾರೆ, ಅವ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳಿತು. ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತಿಳಿತು. ಅಲ್ಲಿ ನನಗೆ ಫುಕುವಕ ಅಂತ ಒಬ್ಬರು ಸಿಕ್ಕಿದ್ರು, ಅಂದರೆ ಆನ್ಲೈನಲ್ಲಿ ಅಫ್ಕೋರ್ಸ್, ಅವರು ಇವಾಗ ಬದುಕಿಲ್ಲ. ಅದ್ರ ಬಗ್ಗೆ ಎಲ್ಲ ಓದಿ ರಿಸರ್ಚ್ ಮಾಡುವಾಗ ಒಂದಷ್ಟು ವಿಷಯಗಳು ತಿಳಿತು. ಸರಿ, ಇದನ್ನು ಇಲ್ಲಿ ಯಾರಾದರೂ ಪ್ರಾಕ್ಟೀಸ್ ಮಾಡ್ತಿದ್ದಾರಾ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರಾ ಅಂತೆಲ್ಲ ತಿಳಿದಾಗ ನನಗೆ ಒಂದಷ್ಟು ಜನರ ಬಗ್ಗೆ ಗೊತ್ತಾಯಿತು. ಸೊ ಅದರಲ್ಲಿ ದಾವಣಗೆರೆಯಲ್ಲಿ ಒಬ್ಬರು ರಾಘವ ಅಂತ ಇದ್ದಾರೆ, ಅವ್ರ ಬಗ್ಗೆ ತಿಳಿತು. ಯೂಟ್ಯೂಬ್ನಲ್ಲಿ ಕಲಾ ಮಾಧ್ಯಮ ಅವ್ರದ್ದು, ಆಮೇಲೆ ಇನ್ನೂ ಒಂದಷ್ಟು ಜನರದ್ದು ವೀಡಿಯೋಸ್ ಎಲ್ಲ ನೋಡಿದೆ. ಆ್ಯಂಡ್ ಅವರು ಬದುಕ್ತಾ ಇರೋ ಲೈಫ್ ಸ್ಟೈಲು ನನಗೆ ತುಂಬ ಸಿಮಿಲರ್ ಥರ ಅನಿಸ್ತು. ಸೊ ಓಕೆ, ನಾನು ಕೂಡ ಅಷ್ಟೇ, ನಮ್ಮದೊಂದು ಜಾಗ ಇದ್ದರೆ ಈ ರೀತಿ ಬದುಕಬೇಕು ಅನ್ನೋದಿತ್ತು. ಸೊ ಸಾಕಷ್ಟು ರಿಲೇಟ್ ಆಯಿತು. ಅವ್ರದ್ದು ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಒಂದಷ್ಟು ಐಡಿಯಾಸ್ ಗೊತ್ತಾಗ್ತಾ ಹೋಗ್ತು ಫಾರ್ಮಿಂಗ್ ಬಗ್ಗೆ ಎಲ್ಲ. ಹೀಗೇ ಒಂದಷ್ಟು ವಿಷಯಗಳನ್ನು ನಾನು ರಿಸರ್ಚ್ ಮಾಡ್ತಾಯಿದ್ದೆ ಫಾರ್ಮಿಂಗ್ ಬಗ್ಗೆ. ಸರಿ ಆಯಿತು, ಇವಾಗ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರುವಾಗ ಅವ್ರದ್ದು ಒಂದು ವೆಜಿಟೇಬಲ್ ಬೆಡ್ ಮಾಡೋ ಒಂದು ಪದ್ಧತಿ ಥರ ಇದೆ. ಸೊ ಅದಕ್ಕೆ ಅವ್ರ ದಾವಣಗೆರೆಯಲ್ಲಿ ಒಂದು ಈವೆಂಟ್ಗೆ ಹೋಗಿದೆ, ಅಚ್ಚರಿಗಡಿಗೆ ಅಂತ ನಡೆಸ್ತಾರೆ. ಅದು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲೆಲ್ಲ ನಡೆಸ್ತಿರ್ತಾರೆ. ಸೊ ದಾವಣಗೆರೆಗೆ ಹೋದೆ, ಅಲ್ಲಿ ಸೆಮಿನಾರ್ಸ್ ಎಲ್ಲ ಅಟೆಂಡ್ ಮಾಡಿದೆ. ಸೊ ಈ ನ್ಯಾಚುರಲ್ ಫಾರ್ಮಿಂಗು ಮತ್ತು ನ್ಯಾಚುರಲ್ ಲಿವಿಂಗು ಈ ಥರದ್ದು ಒಂದಷ್ಟು ವಿಚಾರಗಳ ಬಗ್ಗೆ ಎಲ್ಲ ತಿಳಿತು ನನಗೆ. ಅದನ್ನು ಒಂದಷ್ಟು ತಿಳ್ಕೊಂಡು ನಮ್ಮ ಮನೆ ಪಕ್ಕದಲ್ಲೇ ಒಂದು ಖಾಲಿ ಸೈಟ್ ಇದೆ. ಸೊ ಅಲ್ಲಿ ಟ್ರೈ ಮಾಡಿದೆ ನಾನು ಈ ಚೌಕಾಬಾರ ಪದ್ಧತಿ ಎಲ್ಲ. ಸೊ ಅದರಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಆಯಿತು, ಯಾಕಂದರೆ ಅರ್ಧಂಬರ್ಧ ತಿಳ್ಕೊಂಡು ಮಾಡಿದೆ. ಮತ್ತು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಅಚ್ಚರಿಗಡಿಗೆ ಮಾಡಿದರು. ಸೊ ಅಲ್ಲಿ 2 ಸತಿ ಅಟೆಂಡ್ ಮಾಡಿದೆ. ಅಲ್ಲಿ ಒಂದಷ್ಟು ವಿಷಯಗಳು ತಿಳಿತು ನನಗೆ. ಸೊ ಅದನ್ನು ತಿಳ್ಕೊಂಡು ಮತ್ತೆ ಇನ್ನೊಂದು ಬೆಡ್ ಮಾಡಿದೆ ನಾನು. ಅದರಲ್ಲೂ ಕೂಡ ಮಿಸ್ಟೇಕ್ಸ್ ಆಯಿತು. ಆ್ಯಂಡ್ ಈಗ ರೀಸೆಂಟಾಗಿ ಬೆಂಗಳೂರಿನಲ್ಲಿ ಕೂಡ ಒಂದು ಈವೆಂಟು ಮಾಡಿದ್ವಿ. ಅದು ಫಸ್ಟು ಬೆಂಗಳೂರಲ್ಲಿ ನಡೆದಂಥ ಅಚ್ಚರಿಗಡಿಗೆ ಈವೆಂಟು. ಸೊ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ, ಅಂದರೆ ವಾಲಂಟಿಯರ್ ಥರ ಅಂತ ಹೇಳ್ಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಾಕಷ್ಟು ಜನ ಬಂದಿದ್ದರು. ಆ್ಯಂಡ್ ಅದರಲ್ಲಿ ಕೂಡ ಸಾಕಷ್ಟು ವಿಷಯ ಕಲ್ತ್ಕೊಂಡಾಗಾಯಿತು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಬೆಡ್, ಇದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಇನ್ನೊಂದು ಮಾಡಬೇಕಂತಿದ್ದೀನಿ. ಇದಿಷ್ಟು ನಾನು ಈ ವರ್ಷದಲ್ಲಿ ಮಾಡಿರೋದು. ಅಂದರೆ ಫಾರ್ಮಿಂಗ್ ಬಗ್ಗೆ ಮುಂಚೆ ಏನೂ ಗೊತ್ತಿರಲಿಲ್ಲ, ಈಗ ಒಂದಷ್ಟು ವಿಷಯ
ಗೊತ್ತಾಗ್ತಾ ಬರ್ತಿದೆ. ಹಾಗೆಯೇ ನಮ್ಮ ಟೆರೆಸ್ನಲ್ಲಿ ನಾವು ಇವಾಗ ನಮಗೆ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ. ಈಗ ಅಟ್ಲೀಸ್ಟ್ ನಾವು ಸೊಪ್ಪು ಸಾರು ಮಾಡುವಾಗ ನಮ್ಮ ಮನೆಗೆ ಏನು ಬೇಕು ಅಷ್ಟನ್ನು ನಾವು ನಮ್ಮ ಟೆರೆಸ್ಸಿಂದ ಇರ್ಬೋದು ಅಥವಾ ನಮ್ಮ ಪಕ್ಕದ ಖಾಲಿ ಸೈಟಲ್ಲಿ ಇದೆಯಲ್ಲ ಅಲ್ಲಿಂದ ಇರೋ ಸೊಪ್ಪುಗಳನ್ನೇ ನಾವು ಯೂಸ್ ಮಾಡ್ತಿದ್ವಿ. ಟೊಮೆಟೊ ಇದೆಲ್ಲ ಒಂದಷ್ಟು ದಿನ ಯೂಸ್ ಮಾಡುವಂಥ ತರಕಾರಿಗಳು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈಗೀಗ ಸಿಗ್ತಾಯಿದೆ. ಬಟ್ ಅಗೇನ್ ಅದು ಸ್ವಲ್ಪ ಇನ್ನೂ ಟೈಮ್ ತೊಗೊಳುತ್ತೆ, ಕಾಯಬೇಕಷ್ಟೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಕಲ್ತಿರೋದು. ಈಗ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಎಲ್ಲನೂ ಇನ್ಸ್ಟೆಂಟಾಗಿ ಸಿಗುತ್ತೆ, ಅಂದರೆ 1 ನಿಮಿಷ 5 ನಿಮಿಷ 10 ನಿಮಿಷದಲ್ಲಿ. ಸೊ ನಾನು ಈ ಫಾರ್ಮಿಂಗಿಗೆ ಬಂದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋವಾಗ ನನಗನ್ಸಿದ್ದು ಇಟ್ಸ್ ಲೈಕ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಇದು ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಇವಾಗ ಒಂದು ಗಿಡನ ನಾವು ನೆಡಬೇಕಂತ ಹೇಳಿದ್ರೆ, ಅಂದರೆ ಅದು ಬರಬೇಕಂತ ಹೇಳಿದ್ರೆ ಅದು ಅಟ್ಲೀಸ್ಟ್ 1 ವಾರ ಈ ಥರ ಒಂದು ಟೈಮ್ ಇರುತ್ತೆ, ಅದಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಇದೆಲ್ಲ ಟ್ರೈ ಮಾಡೋವಾಗ ನನಗನ್ಸಿದ್ದು ಏನು ಕರೆಕ್ಟಾಗಿ ಹಾಕಿದ್ದೀನ ಇಲ್ವಾ, ಇಲ್ಲ ಇಷ್ಟೊಂದು ಟೈಮ್ ತೊಗೋತಿದ್ದೆ ಅಂತೆಲ್ಲ ಡೌಟ್ ಆಗ್ತಿತ್ತು. ಆಮೇಲೆ ಗೊತ್ತಾಯಿತು, ಓಕೆ ಇದು ಇಷ್ಟು ಟೈಮ್ ತೊಗೊಳುತ್ತೆ. ಆಮೇಲೆ ಇವಾಗ ನಾವು ಮರ ಹಾಕಬೇಕಂದ್ರೆ ಅದರಿಂದ ಫ್ರೂಟ್ಸ್ ಬರೋಕ್ಕೆ ನಾವು ಅಟ್ಲೀಸ್ಟ್ ಒಂದು 3 ಇಯರ್ಸು 5 ಇಯರ್ಸು ಇಷ್ಟು ಇಯರ್ಸ್ ನಾವು ವೆಯ್ಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರ ವಿಷಯಗಳನ್ನ ನಾವು ತಿಳ್ಕೊಂಡಾಗ ನಮಗೆ ಅದ್ರ ಬೆಲೆ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಇವಾಗೆಲ್ಲ ಮರ ಈಸಿಯಾಗಿ ಕಡಿದ್ಬಿಡ್ತಾರೆ, ಬಟ್ ಆ ಮರ ಅಷ್ಟು ಬೆಳಿಬೇಕಂತ ಹೇಳಿದ್ರೆ ಎಷ್ಟು ವರ್ಷ ನಾವು ವೆಯ್ಟ್ ಮಾಡಬೇಕು ಅದಕ್ಕೆ. ಸೊ ಇದೆಲ್ಲ ಒಂಥರ ಚೆನ್ನಾಗಿತ್ತು ಲರ್ನಿಂಗು. ಆ್ಯಂಡ್ ಈಗ ಕೂಡ ಅಷ್ಟೇ, ನಮ್ಮ ಟೆರೆಸ್ನಲ್ಲಿ ಒಂದಷ್ಟು ಪಾಟು ಇದೆಲ್ಲ ಹಾಕುವಾಗ ಅಬ್ಸರ್ವೇಷನ್ಸ್ ಮಾಡ್ತಿರ್ತೀನಿ, ಕಲಿತಿರ್ತೀನಿ. ಸೊ ಇನ್ನೂ ಬಿಗಿನಿಂಗ್ ಸ್ಟೇಜಸಲ್ಲಿದ್ದೀನಿ. ಸೊ ಒಂಥರ ಚೆನ್ನಾಗಿದೆ ಇದೆಲ್ಲ ಕಲಿಯೋಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ಅಫ್ಕೋರ್ಸ್ ವೀಡಿಯೋ ಎಡಿಟಿಂಗ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಒಂದಷ್ಟು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಹೇಳ್ಕೊಡ್ತಿದ್ದೆ. ಓವರಾಲಾಗಿ ಈ ವರ್ಷದಲ್ಲಿ ನಾನು ಕಂಪ್ಲೀಟ್ ಫ್ರೀಲ್ಯಾನ್ಸ್ ಕೆಲಸ ಇದೆಲ್ಲ ಬಿಟ್ಟಿದ್ದೀನಿ. ಮೇನ್ ಸ್ಟೂಡೆಂಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ, ಅಂದರೆ ಹೇಳ್ಕೊಡೋದ್ರ ಬಗ್ಗೆ. ಹಾಗೆಯೇ ಫಾರ್ಮಿಂಗ್ ಬಗ್ಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ಕಿದೆ. ಸೊ ದುಡ್ಡಿನ ಪ್ರಕಾರ ನೋಡೋಕ್ಕೆ ಹೋದರೆ ಮೇ ಬಿ ಅಷ್ಟೊಂದು ಸಂಪಾದಿಸದೇ ಇರ್ಬೋದು, ಬಟ್ ಎಕ್ಸ್ಪೀರಿಯೆನ್ಸ್ ವೈಸು ಸಾಕಷ್ಟು ವಿಷಯಗಳನ್ನ ನಾನು ಸಂಪಾದಿಸಿದ್ದೀನಿ. ಸೊ ಅದರಲ್ಲಿ ಖುಷಿ ಇದೆ ನನಗೆ. ಆ್ಯಂಡ್ ಬರೋ ವರ್ಷ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬ್ಲ್ಯಾಂಕ್ ಆಗಿದ್ದೀನಿ. ಸೊ ಯೂಶ್ವಲಿ ನಾನೇನು ಅಷ್ಟು ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ಫಾರ್ಮಿಂಗ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಸೊ ಬರೋ ವರ್ಷದಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಏನಾದರೂ ಒಂದು ಯೋಚನೆ ಮಾಡಿದರೆ ಇದು ಮಾಡಬೇಕು ಅಥವಾ ಅದು ಮಾಡಬೇಕಂತ ಹೇಳಿದ್ರೆ ದಿನದಲ್ಲಿ ಅಟ್ಲೀಸ್ಟ್ 1/2 ಅವರ್ ಇಲ್ಲ 1 ಅವರ್ ಟೈಮ್ ಕೊಡಿ. ಈಗ ಒಂದಷ್ಟು ಜನ ಹೇಳ್ಬೋದು, ಇಲ್ಲ ನಾನು ತುಂಬ ಬ್ಯುಸಿ, ಟೈಮ್ ಸಿಗೋಲ್ಲ ಅದು ಇದು ಅಂತ ಹೇಳಿಬಿಟ್ಟು. ಬಟ್ ಅಟ್ಲೀಸ್ಟ್ ನಿಮಗೆ 1 ಅವರ್ ಎಲ್ಲಾದರೂ ನಿಮಗೆ ಫ್ರೀ ಸಿಗುತ್ತೆ. ಸೊ ಅದಕ್ಕೆ ನಿಮ್ಮ ಇಷ್ಟ ಆಗಿರುವಂಥ ಕೆಲಸನ ಆ 1 ಅವರ್ ಟೈಮ್ನಲ್ಲಿ ನೀವು ಮಾಡಿ. ಟೈಮ್ ನಿಮ್ಗೆ ಸಿಗೋದೇ ಇಲ್ಲ ಅಂತ ಹೇಳಿದರೆ 1 ಅವರ್ ಬೇಗ ಎದ್ದೊಳಕ್ಕೆ ಟ್ರೈ ಮಾಡಿ, ಇಲ್ಲ 1 ಅವರ್ ಎಲ್ಲಾದರೂ ರಿಲ್ಯಾಕ್ಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ 1/2 ಅವರಿಂದ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಬಟ್ ಸ್ಟಾರ್ಟ್ ಮಾಡಿ, ಅದು ಇಂಪಾರ್ಟೆಂಟು. ಸೊ ನೀವು 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟು 1 ವಾರ ಆದಮೇಲೆ, ಅಂದರೆ 10 ಮಿನಿಟ್ಸ್ ಎವ್ರಿ ಡೇ, ನೆಕ್ಸ್ಟು 1 ವಾರ ಆದಮೇಲೆ 20 ಮಿನಿಟ್ಸ್ ಆಗುತ್ತೆ, 30 ಮಿನಿಟ್ಸ್ ಆಗುತ್ತೆ, 1 ಅವರ್ ಆಗುತ್ತೆ. ಹೋಗ್ತಾ ನಮಗೆ ಗೊತ್ತಿಲ್ದಂಗೆ ಅದನ್ನು ನಾವು ಕಂಪ್ಲೀಟಾಗಿ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಮ್ಮ ಲೈಫ್ ಸ್ಟೈಲ್ ಹೇಗೆ ಬೇಕು ಆ ರೀತಿ ನಾವು ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅದು ಖುಷಿಯಾಗಿರುತ್ತೆ. ಸೊ ಸ್ಟ್ರೆಸ್ಫುಲ್ಲು ಈ ಥರದ್ದೆಲ್ಲ ಏನೂ ಇರೋಲ್ಲ. ಸೊ ಆದಷ್ಟು ಟ್ರೈ ಮಾಡಿ, ಯಾಕಂದರೆ ಇರೋದೊಂದೇ ಜೀವನ, ನಮಗೆ ಹೇಗೆ ಬೇಕೋ ಆ ರೀತಿ ಬದುಕಬೇಕು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.